ಪರಿವರ್ತನೆ ಮಾಡ್ತಕ್ಕಂಥ ಮಾಡ್ತೀವಿ, ಎಲ್ಲಿ ಅಪವಾಲೋಚನೆ ಮಾಡ್ತಕ್ಕಂಥ ಮಾಡ್ತೀವಿ, ಎಲ್ಲಿ ತಪ್ಪಾಇದೆಯೋ ಅಲ್ಲಿ ಸರಿಪಡಿಸ್ತಕ್ಕಂಥ. ಅದಾಗದಲ್ಲಿ ಎಲ್ಲ ಒಂದು ಕಡೆ ಆರೋಪ ಮಾಡೋದಷ್ಟೇ ಆಗ್ತಾ ಇದೆ, ಆತ್ಮಾವಲೋಕನ ಮಾಡಿ ನೀವು ಹೇಳ್ದಂಗೆ ಆಗ್ತಾ ಇಲ್ವಲ್ಲ. ಒಂದು ಲೆವೆಲ್ಲಾಗೆ ನಿನ್ನ ನಡೀತಾ ಐತೆ ಅಂತಂದರೆ ನಿಂದೇ ನಡೀತಾ ಇರ್ತದೆ, ಎಲ್ಲೋ ಒಂದು ಉತ್ಕೃಷ್ಟ ಮಟ್ಟಕ್ಕೆ ಹೋಗೋ ತನಕ ನೀನು ನಡೀತಾ ಇರ್ತದೆ. ನೀನು ಕೆಳಗೆ ಬಿದ್ದಾಗ ಎಲ್ಲರೂ ಕಲ್ಲಾಗ್ತಾರೆ, ಅದು ಕಾಯ್ಬೇಕಷ್ಟೇ. ಹಿಂದೆ ಒಂದು ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಸು ಎಲ್ಲ ಒಂದು ಮೀಟಿಂಗ್ ಮಾಡಿದ್ದೆ. ಆವಾಗ ನಾವು 2 ತಿಂಗಳು ಅವ್ರಿಗೆ ಟೈಮ್ ಕೊಟ್ಟು 2 ತಿಂಗಳಿಗೆ ಯಾರ್ಯಾರು ಕಂಪ್ಲೀಟ್ ಮಾಡೋದು ಅವೆಲ್ಲವೂ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ತೀವಿ ಅಂತ ಹೇಳಿದ್ದು. ಅದ್ರ ಪ್ರಕಾರ 59 ಜನನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಅವ ರೀಸೆಂಟ್ ಮಾಡಿಸಿ ಹೊಸದಾಗಿ ಟೆಂಟ್ ಕರೀತಕ್ಕಂಥದ್ದಕ್ಕೆ ಮಾಡಿದ್ದೀವಿ. ಯಾರ್ಯಾರು ಕೆಲಸ ಮಾಡೋದು ಅವ್ರ ಮುಲಾಜಿಲ್ದಲೇ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಟೆಂಡರ್ ಕರೀತಕ್ಕಂಥದ್ದು ಮಾಡ್ತಾಯಿದ್ದೀವಿ, ಹೊಸ ಟೆಂಡರ್ ಕರೀತಕ್ಕಂಥದ್ದು ಮಾಡ್ತಾಯಿದ್ದೀವಿ. ಅವ್ರು ಕೆಲವರೆಲ್ಲ ಗುತ್ತಿಗೆದಾರರ ಬೇಡಿಕೆ ಅಂತಂದರೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮೊನ್ನೆ ಸೆಂಟ್ರಲ್ ಗೌರ್ಮೆಂಟು 600 ಚಿಲ್ಲರೆ ಕೋಟಿ ಬಿಡುಗಡೆ ಮಾಡುತ್ತೆ, ನಮ್ಮ ಸ್ಟೇಟ್ ಗೌರ್ಮೆಂಟು 600 ಚಿಲ್ಲರೆ ಕೋಟಿ ಬಿಡುಗಡೆ ಮಾಡುತ್ತೆ. ಹಣ ಈಗ ಎಲ್ಲರಿಗೂ ಹಣ ಕೊಡ್ತಕ್ಕಂಥದ್ದು ಮಾಡ್ತೀವಿ, ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಆಗಲವಾಡಿ ಬಸ್ ನಿಲ್ದಾಣದ ಆಗಲವಾಡಿ ಜಾಗ ಕೇಳಿದ್ದೀವಿ ನಾವು, ಎಲ್ಲೋ ನನಗೆ ಈಗ ಇಲ್ಲೆಲ್ಲೋ 16 ಕುಂಟೆನೋ ಎಷ್ಟು ಇದೆ ಅಂದರೆ 16 ಕುಂಟೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳಿದ್ರಿ. ಆ ಜಾಗವನ್ನು 2 ಕ್ಯಾಂಪ್ ಇನ್ನೊಂದು ಕೇಳ್ತಾವ್ರೆ, ಡೈರಿಗೆ ಒಂದು ಜಾಗ ಮತ್ತು ಇಲ್ಲಿ ಉಳಿಕೆ ಇರ್ತಕ್ಕಂಥದ್ದು ಬಸ್ ಸ್ಟ್ಯಾಂಡಿಗೆ ಕೊಡ್ತಕ್ಕಂಥದ್ದು ಹೇಳಿದ್ದೀವಿ. ಅದು ಅವರು ನಮ್ಗೆ ಹ್ಯಾಂಡ್ ಓವರ್ ಆಗ್ತಿದ್ದಂಗೆ ನಾವು ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಡ್ತಾರೆ. ನನಗೇನು ಗೊತ್ತಿಲ್ಲ, ಹೈಕಮಾಂಡ್ ಈಗ ಮತ್ತೆ ಏನೋ ಪುನರ್ರಚನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಇದೆ, ಏನು ಗೊತ್ತಿಲ್ಲ. ಅದ ಈಗ ನಾನು ಯಾರನ್ನೂ ಕೇಳಿಲ್ಲ, ನಾನು ಗುಬ್ಬಿ ಬಿಟ್ಟು ಎಲ್ಲೋಗಿದ್ದೀನಿ. ಅದ ಹೈಕಮಾಂಡ್ ಹತ್ರಕ್ಕೆ ಮುಖ್ಯಮಂತ್ರಿ ಹೋಗ್ತಾರೆ, ಒಂದ್ಸರಿ ಉಪಮುಖ್ಯಮಂತ್ರಿ ಹೋಗ್ತಾರೆ, ಡೆಲ್ಲಿಗೆ ನಿಂದೆ ಬೆಳ್ಬತ್ತಾ ಇರೋದು. ಹೋಗ್ಲಿಕ್ಕೆ ಡಿಪಾರ್ಟರ್ ಆಗಿರ್ತಕ್ಕಂಥವು ಈಗ ಮನೆ ನಿಟ್ಟೂರು 2.5 ಕೋಟಿ, 2,46,00,000 ಹಾಕಿದ್ದೀವಿ. ಒಂದು ಒಳ್ಳೆ ಟ್ಯಾಂಕು, ಒಂದು ಬೋರ್ವೆಲ್ ಮಾಡಿ ಸುಮಾರು ಎಲ್ಲೆಲ್ಲಿ ಪ್ರತಿ ಮನೆಗೂ 1,346 ಪಾಯಿಂಟ್ಗಳನ್ನ ಕೊಡ್ತಾ ಇದ್ದೀವಿ. ಶಾಲೆಗೂ ಕೇಳಿದ್ವಿ, ಶಾಲೆಗೂ ಕೂಡ ಕುಡಿ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಇದು JGM ಮತ್ತು ಇದಾದಮೇಲೆ ಚೇಳೂರು ಪೂಜೆ ಮಾಡಬೇಕು. ಯಾವ್ಯಾವ ಹೆಡ್ ಕ್ವಾರ್ಟರ್ಗಳಿವೆ ಅವು ಕೆಲವೆಲ್ಲ ಬಿಟ್ಟು ಹೋಗಿದ್ದು ಈಗ ಕಾಮಗಾರಿ ಶುರು ಮಾಡ್ತಾ ಇದ್ದೀವಿ. ಈಗೇನು ಗುತ್ತಿಗೆದಾರರುಗಳು ಅವ್ರಿಗೆ ಏನೇನು ಕೆಲಸ ಇರ್ತದೆ ಹೋಗಿರ್ತಾರೆ, ಅದಕ್ಕೆಲ್ಲ ನಾವು ಬೇರೆ ಬೇರೆ ಅರ್ಥ CM ಮಾಡ್ತೀವಿ ಅಂತ ಹೇಳ್ತಾರೆ. ಗೊತ್ತಿಲ್ಲ, CM ಅವರ ಪರಮಾಧಿಕಾರ, ಸಂಪುಟ ಪುನರ್ರಚನೆಗೊಳಿಸ್ತಕ್ಕಂಥದ್ದು ಅವರ ಅಧಿಕಾರ, ಅವ್ರು ಮಾಡ್ತಕ್ಕಂಥದ್ದು ಮಾಡ್ತಾರೆ ಇದ್ರೆ. ಮತ್ತೆ ಬಿಹಾರ ವಿಚಾರವಾಗಿ ಸಾಕಷ್ಟು ಮತ ಕಳ್ಳತನ ನಡೀತಾ ಇತ್ತು, ಹಂಗಾಗಿ ಗೆಲ್ತಾ ಇದ್ರು. ಈ ಸರಿ ಅದಾಗಲ್ಲ ಅಂತ ಎಲ್ಲ ಒಂದು ಅಭಿಲಾಷೆ